ಇವತ್ತು ಬ್ಲಾಗ್ ಮಾಡೋಣ ರ್ಯಾಂಡಮ್ ಡೇ. ಥ್ಯಾಂಕ್ ಯು. ಅರರೆ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಡಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಹಾಯ್ ಎಲ್ಲ ನನ್ನ ಕನ್ನಡಿಗರಿಗೆ, ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ನೋಡಿ, ಆಫ್ಟರ್ ಎ ಲಾಂಗ್ ಟೈಮ್ ಅಂದ್ರೆ ಎಕ್ಸಾಮ್ಸ್ ಇರೋ ಕಾರಣ ವ್ಲಾಗ್ ನ ಮಾಡೋದಕ್ಕಾಗಿರ್ಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ ರ್ಯಾಂಡಮ್ ಡೇ. ಏನ್ ಗೊತ್ತಾ, ಇವತ್ತು ನಮ್ಮ ಅಜ್ಜಿ ಹತ್ರ ಏನು ಹೇಳಿಸ್ಕೊಳ್ಳಿಲ್ದಂಗೆ ನಾನು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ದೀನಿ. ನೋಡಿ ಏನೇನೆಲ್ಲ ಕೆಲಸ ಮಾಡ್ತೀನಿ ಆ್ಯಂಡ್ ಇವತ್ತು ಏನ್ ಸ್ಪೆಷಲ್ ಅಂತ ಈ ವ್ಲಾಗ್ ಕೊನೆವರೆಗೂ ನೋಡಿ, ಓಕೆನಾ? ಅಜ್ಜಿ ಆಲ್ರೆಡಿ ನಾನು ಎದ್ದೋಳಕ್ಕಿಂತ ಮುಂಚೆ ಎದ್ಬಿಟ್ಟು ಕಸ ಹೊಡೆದು ಬಾಗ್ಲು ಬೆಳೆದು ಎಲ್ಲ ಮಾಡಿಬಿಟ್ಟಿದೆ. ಇವತ್ತು ಮಂಡೇ, ಸೊ ಮನೆಯೆಲ್ಲ ನೆಲ ಒರೆಸ್ಕೊಂಡು ದೇವರೆಲ್ಲ ತಿಳ್ಕೊಂಡು ಒರೆಸ್ಕೊಂಡು ಸೋಮವಾರ ಮಾಡಬೇಕು. ಆ ನಂತರ ಇವತ್ತು ಅವ್ರಿಗೆ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಡೋಣ ಅಂತ ಇದ್ದೀನಿ. ಟಿಫನ್ಗೆ ಮಾಡ್ಕೊಡ್ಬೇಕು, ಆ ನಂತರ ಮಧ್ಯಾಹ್ನ ಊಟಕ್ಕೂ ಮಾಡಬೇಕು ಆ್ಯಂಡ್ ನಾಳೆ ಎಕ್ಸಾಮ್ ಇರೋ ಕಾರಣ ಓದ್ಕೊಳ್ಳಬೇಕು. ಇದೆಲ್ಲದನ್ನು ಇವತ್ತು ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದು ಹಾಲು ಕಾಯಿಸಿದ್ರೆ ಹಾಲು ನೋಡಿದ್ರೆ ಪನ್ನೀರ್ ಆಗ್ಬಿಟ್ಟಿತ್ತು, ಅಂದ್ರೆ ಹಾಲು ಕೆಡ್ದೋಗ್ಬಿಟ್ಟಿತ್ತು. ಸೊ ಅದನ್ನ ಮತ್ತೆ ವೇಸ್ಟ್ ಮಾಡಕ್ ಆಗೋದಿಲ್ಲ ಅಲ್ವಾ, ಸೊ ಅದನ್ನ ಪನ್ನೀರ್ ಆಗಿ ಪ್ರಿಪೇರ್ ಮಾಡ್ಬಿಟ್ಟು ಇದ್ದೀನಿ. ಸೊ ಅದ್ರಿಂದ ಏನಾದ್ರು ಪನ್ನೀರ್ ರೆಸಿಪಿ ಮಾಡ್ಬಿಟ್ಟು ನೆಕ್ಸ್ಟ್ ಏನಾದ್ರು ಚಪಾತಿ ಪರೋಟ ಆರ್ ಪೂರಿ ಏನಾದ್ರು ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡೋದಷ್ಟೇ ಇತ್ತು. ಅಂಡ್ ರ್ಯಾಂಡಮ್ ಡೇ ಆಗಿರೋ ಕಾರಣ ಎಲ್ಲ ಕೆಲಸ ನಾನ್ ಮಾಡ್ಬೇಕಾಗುತ್ತೆ. ಕೆಲವೊಂದನ್ನ ನಮ್ಮ ಅಜ್ಜಿನೇ ಮಾಡುತ್ತೆ, ಕೆಲವೊಂದನ್ನ ನಾನ್ ಮಾಡ್ತೀನಿ. ಇಟ್ಕೊಂಡಿದ್ದೀನಿ ನಿಂತ್ಕೊಳ್ಳೋದಕ್ಕೆ ಬಿಟ್ಟು ಇದು ಎಲ್ಲದನ್ನು ರೆಡಿ ಮಾಡಿದ್ದೀನಿ. ಪನ್ನೀರ್ ಮಸಾಲಾಗೆ ಪನ್ನೀರ್ ಮಸಾಲ ಮಾಡಿ ನಮ್ಮ ಅಜ್ಜಿ ಪೂರಿ ಮಾಡ್ತೈತೆ ನೋಡಿ. ದೇವ್ರು ನಿಮಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ದೇವ್ರ ಪೂಜೆ ಮಾಡಿ ನಾನು ಟಿಫನ್ ತಿನ್ಕೊಂಡೆ. ಬನ್ನಿ ಹೋಗೋಣ. ಸಂಜೆ ಸುಮ್ಮನೆ ಇರಲಾರ್ದೆ ಏನಾದರೂ ಮಾಡ್ತೀವಿ ಅಂತಾರಲ್ಲ, ಹಂಗೆ ನೋಡಿ ನಾನು ಮಾಡಿದ್ದು. ಆ್ಯಕ್ಚುಲಿ ಮೋಮೋಸ್ ಮಾಡಿದ್ದೀನಿ ನಾನು. ಸಖತ್ತಾಗಿದ್ದಾವೆ. ಈಗ ಫ್ರೈಡ್ ಮೋಮೋಸ್ ಮಾಡಬೇಕಂತ ಇದ್ದೀನಿ. ಇದು ಸ್ಟೀಮ್ ಮೋಮೋಸ್. ಫ್ರೈಡ್ ಮೋಮೋಸ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೈಡ್ ಮೋಮೋಸ್ ಮಾಡಬೇಕು. ಸ್ಟೀಮ್ ಮೋಮೋ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದ್ವು, ಖಾಲಿನೂ ಆದವು. ಈಗ ಫ್ರೈಡ್ ಮೋಮೋ ಟೇಸ್ಟ್ ಮಾತ್ರ ಅಲ್ಟಿ ಇದ್ದಾವೆ. ನಮ್ಮ ಮನೆಗೆಲ್ಲ ಖಾಲಿ ಆಗೋದ್ಮೇಲೆ ಅದೇ ಚಟ್ನಿ ಇಲ್ಲ, ಸಾಸ್ ಇಲ್ಲ, ಮೇನಸ್ ಇಲ್ಲ, ಅಷ್ಟೇ. ಈ ಫ್ರೈಡ್ ಮೋಮೋಸ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿದೆ ಫೈನಲ್. ಅಲ್ಲಿಂದ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಎಕ್ಸಾಮ್ ಬರೆದ್ಬಿಟ್ಟು ಕಾಲೇಜ್ ಮುಗಿಸ್ಕೊಂಡು ನಾನ್ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ? ಸರ್ಪ್ರೈಸ್ ಫಾರ್ ಮೀ ಆಲ್ಸೋ. ಸೊ ಏನಂತ ಅಂದ್ರೆ ನಾನ್ ಮೀಟ್ ಮಾಡಕ್ ಬಂದಿದ್ದು ನಮ್ಮ ಅಕ್ಕನ. ನೋಡಿ ಯಾರಿಗೆ ಅಂತ ನೋಡುವಂತು ಯಾರನ್ನ ಮೀಟ್ ಮಾಡ್ತಿದ್ದೀನಿ ಅಂತ. ಸ್ಪೆಷಲ್ ಪರ್ಸನ್ ಟು ಐ ಮೀಟ್. Actually we have shopping. ಹಾಗೆ ಆನ್ ದ ವೇ ನಮ್ಮ ಮಾವನ್ಗೂ ಹಾಯ್ ಮಾಡ್ಕೊಂಡ್ ಬಂದೆ. We have shopping. ಇಂತ
ಶಾಪಿಂಗ್ ಮಾಡಕ್ ಬಂದವಳೆ. ನಾನು ವಾಯ್ಸ್ ಓವರ್ ಮಾಡ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಗುಂಡಪ್ಪ, ಆನಪ್ಪ, ಚಿನ್ನಪ್ಪ, ಏನಿಲ್ಲ. ನಾವಿಬ್ರು ಇಲ್ಲಿ ಹಿಂಗಿದ್ದೀವಿ. ಇದು ಚೆನ್ನಾಗೈತಿ. ಇದು ಒಂದು ಇರಲಿ, ಇದು ಒಂದು ಇರಲಿ. ಅಲ್ಲಿ ಇವು 3 ಟಾಪ್ ನಾವು ಸೆಲೆಕ್ಷನ್ ಮಾಡಿದ್ದಾಳೆ. ಟಾಟಾ, ಬಾಯ್ ಬಾಯ್, ಶಿಯಾ. ದುಡ್ಡು ನಾನೇ ಕೊಡಕ್ಕಂತೆ. ನಾನಂತೆ ನನಗೆ ಹೇಳ್ತಾಳೆ ದುಡ್ಡು ಕೊಡು ಅಂತ. ಫೈನಲಿ ಒಂದು ಮಕ್ಕ ತಗೊಂಡ್ಲು, ಏನೇನೋ ಮಾಡ್ತಾವಳೆ. ಥ್ಯಾಂಕ್ ಯು. ನೋಡಿ ನಮ್ಮ ಅಕ್ಕ ಬರ್ತಾರೆ ಗಿಫ್ಟ್ ಅಂತ ಪಾನಿಪುರಿ ಕೊಡಿಸ್ತಾಳೆ. ನೋಡಿ ಹೆಂಗೆ. ಅಕ್ಕ ಮಾಮ ಏನೋ ಬೇಕು ಅಂತ ಏನೇನೋ ತಗೊಂತಿದ್ರು. ಅವ್ರು ತಗೊಳ್ಳೋ ಅಷ್ಟ್ರಲ್ಲಿ ನನ್ ಮಗ ಮಲ್ಕೊಂಡೇ ಬಿಟ್ಟಿದ್ದಾನ ನೋಡಿ. ಅವ್ನ್ ಮಲಗ್ಸೋಗ್ಬಿಟ್ಟ ನಾನು. ಸೊ ಪಾಪ ಏನು ಮಾಡಕ್ಕಾಗಲ್ಲ, ನನಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಅವ್ರು ಇನ್ನೂ ಲೇಟ್ ಆಯ್ತು ತಗೊಳ್ಳೋ ಅಷ್ಟ್ರಲ್ಲಿ. ಆಮೇಲೆ ಏನೇನೋ ಬೇಕು ಅಂತ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಎಲ್ಲ ಕಾರಲ್ಲಿ ಹಾಕೊಂಡು ಸೀದಾ ಹೋದ್ವಿ ಇಬ್ರು ಅಷ್ಟ್ರ ಜೊತೆಗೆ ಏನಾದ್ರು ತಿನ್ಕೊಂಬರೋಣ ಅಂತೇಳಿ. ಇವರಿಬ್ರು ನಾನೊಬ್ಳನ್ನೇ ಬಿಟ್ಬಿಟ್ಟು ಅಪೋಲೋ ಹೋಗಿದ್ದಾರೆ. ನೋಡಿ ಯಾರು ಇಲ್ಲ. ಇಲ್ಲಿ ನೋಡಿ ನಮ್ಮ ಪೂರಿಗೆ ಸ್ಟಡಿ ಟೇಬಲ್ ಎಲ್ಲ ತಗೊಂಬಂದಿದ್ದಾರೆ. ಎಷ್ಟು ಚೆಂದ ಆಯ್ತಲ್ಲ. ನಮ್ಮ ಕಾಲದಲ್ಲಿ ಇವೆಲ್ಲ ಇದ್ದಿಲ್ಲ, ಆದರೆ ನಮ್ಮಮ್ಮ ಕೊಡಿಸಿತ್ತು, ನನಗೆ ನೆನಪಿದೆ ಒಂದು. ಆಮೇಲೆ ಇದು ನೆಲ ಒರೆಸೋದು. ಆಮೇಲೆ ಇದು ಏನಪ್ಪ ಗೊತ್ತಿಲ್ಲ, ಏನೋ ಭರ್ಜರಿಯಾಗಿ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಶಾಪಿಂಗು. ನನಗೂ ಶಾಪಿಂಗ್ ಮಾಡಿಸಿದ್ರು ಇವತ್ತು. ಇದು ಸಖತ್ತಾಗೈತಲ್ಲ ಸ್ಟಡಿ ಟೇಬಲ್. ನಮ್ಮ ಪೂರಿಗೋಸ್ಕರ ಸ್ಟಡಿ ಟೇಬಲ್ ತಂದ್ವಿ. ನಾವು ಈಗ ತಿಂಡಿ ತಿನ್ನೋಕ್ಕೆ ಶಾಮನೂರಿಗೆ ಬಂದಿದ್ದೀವಿ ನೋಡಿ. ಶಾಮನೂರಲ್ಲಿ ಹೋಟೆಲ್ಗೆ ಹೊರಟಿದ್ದೀವಿ. ಇದೇ ಹೋಟೆಲ್, ಇವ್ರ ಬ್ರದರ್ ಹೋಟೆಲ್ ಅಂತೆ. ಗುಂಡಪ್ಪನ ನೋಡ್ರಿ ಹೆಂಗುಂತಲ್ಲ. ನೋಡಿ ದೋಸೆ ಕೊಡ್ತಿದ್ರು, ತಿಂತಿದ್ದೀನಿ. ನಮ್ಮ ಮಾಮ ದೋಸೆ ತರಿಸಿ ಗೇಮ್ ಮಾಡ್ತೀನಿ. ಹ್ಯಾಪಿ ಜರ್ನಿ. ದೋಸೆ ತಿನ್ನೋಣ ಬರೀ. ನೆಕ್ಸ್ಟ್ ನನ್ನ ಡ್ರಾಪ್ ಮಾಡಿದ್ರು. ನಾನು ಅಲ್ಲಿದ್ದ ಸೀದಾ ನಮ್ಮೂರಿಗೆ ಬಸ್ಸಲ್ಲಿ ಹೋದೆ. ಇವತ್ತಿನ ಬ್ಲಾಗ್ ಈಗಿತ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ. ಇದು ನಿಮ್ಮ ಜೀವ ಬ್ಲಾಗ್ಸ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೆ ನಾಳಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಶುಭರಾತ್ರಿ.